ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನವೆಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವರಂತೂ ಈಗಲೇ ಅಧಿಕಾರ ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾರ್ಯಾರು ಬೇಕೋ ಅವರು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧವಾಗಿರಿ ಅನ್ನುವಂಥ ಮಾತನ್ನು ಲಾಡ್ ಹೇಳಿದರೆ, ನಾನಂತೂ ರಾಜೀನಾಮೆ ಕೊಡಲಿಕ್ಕೆ ರೆಡಿಯಾಗಿದ್ದೀನಿ ಅನ್ನುವಂಥ ಮಾತನ್ನು ಸಚಿವ ಸುಧಾಕರ್ ಹೇಳಿದ್ದಾರೆ. ಇನ್ನು ಹಲವಾರು ಜನ ಶಾಸಕರು ಈಗಾಗಲೇ ಕ್ಯೂ ನಿಂತಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ಪ್ರೆಷರ್ ತರಬೇಕು ಅದೆಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಏನು ನಡೀತಾ ಇದೆ? ಸಂಪುಟ ವಿಸ್ತರಣೆ ಏನಾದರೂ ಆದರೆ ಯಾರಿಗೆ ಅವಕಾಶ ಸಿಗಬಹುದು, ಯಾರಿಗೆ ಅವಕಾಶ ತಪ್ಪಬಹುದು ನೋಡಿ. ಕೈ ಮನೆಯಲ್ಲಿ ನವೆಂಬರ್ ಕ್ರಾಂತಿಯ ಟೆನ್ಷನ್. ತ್ಯಾಗಕ್ಕೆ ಎಲ್ಲರೂ ಸಿದ್ಧ ಇರಬೇಕು. ನನಗೆ ಸೂಚನೆ ಕೊಟ್ಟು ನಾನು ರಾಜೀನಾಮೆ ಕೂಡ ನೀಡಿದ್ದೇನೆ. ಸಚಿವ ಸ್ಥಾನಕ್ಕಾಗಿ ಜೋರಾಯಿತು ಕಾಂಪಿಟೇಷನ್. ಪ್ರಬಲ ಆಕಾಂಕ್ಷಿ ಇದ್ದೀನಿ. ನಾವು ಕೇಳಿದ್ದೀವಿ, ನಾವು ಮಂತ್ರಿ ಆಗ್ಬೇಕಂತ ಕೇಳಿದ್ದೀವಿ. ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿಯ ಟೆನ್ಷನ್ ಎಲ್ಲರನ್ನೂ ಕಾಡ್ತಾ ಇದೆ. ಬಿಹಾರ ಚುನಾವಣೆ ಬಳಿಕ ಸಂಪುಟ ಪುನಾರಚನೆ ಸುಳಿವು ಸಿಗ್ತಾ ಇದ್ದಂತೆ ಸಚಿವರು ತ್ಯಾಗದ ಮಾತಾಡ್ತಿದ್ದಾರೆ. ಶಾಸಕರು ಮಂತ್ರಿ ಸೀಟ್ಗಾಗಿ ಕರ್ಚೀಫ್ ಹಾಕ್ತಿದ್ದಾರೆ. ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಫಿಕ್ಸ್ ಅಂದಿರೋ ಸಚಿವ ಸಂತೋಷ್ ಲಾಡ್ ಯಾವ ತ್ಯಾಗಕ್ಕಾದರೂ ಸಿದ್ಧರಿರಬೇಕು ಅನ್ನೋ ಸುಳಿವು ನೀಡಿದ್ದಾರೆ. ಸಚಿವ MC ಸುಧಾಕರ್ ಕೂಡ ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡೋಕೋ ರೆಡಿ ಎಂದಿರೋದು ಕುತೂಹಲ ಮೂಡಿಸಿದೆ. ತ್ಯಾಗಕ್ಕೆ ಎಲ್ಲರೂ ಸಿದ್ಧ ಇರಬೇಕು. ಹೈಕಮಾಂಡ್ ಏನು ನಿರ್ಣಯ ಕೊಡ್ತೈತೆ, ಏನು ತೀರ್ಮಾನ ಮಾಡ್ತೈತೆ ಅದಕ್ಕೆಲ್ಲರೂ ಒಪ್ಕೊಳ್ಳೇಬೇಕು. ತ್ಯಾಗ ಅಂತಕ್ಕಂಥದ್ದು ಅದು ಸಿದ್ಧ. ಅದು ಯಾವಾಗ ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ತದೆ ಅದಕ್ಕೆಲ್ಲರೂ ಬದ್ಧವಾಗಿರ್ಬೇಕು. ಖಂಡಿತ ಇವತ್ತು ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟು ನಾನು ರಾಜೀನಾಮೆ ಕೂಡ ನೀಡಿದ್ದೇನೆ. ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾರು ನಡ್ಕೊಳ್ತಕ್ಕಂಥದ್ದಲ್ಲ. ಈಗ 2.5 ವರ್ಷ ನಾವು ಪೂರೈಸ್ತಾ ಇದ್ದೀವಿ. ಮುಂದೆ ಪಕ್ಷ ಆಡಳಿತಾತ್ಮಕ ದೃಷ್ಟಿ ಅಥವಾ ಬೇರೆ ರಾಜಕೀಯ ದೃಷ್ಟಿಗಳಿಗೆ ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ಮತ್ತೊಂದೆಡೆ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ನಾವು ಬದ್ಧ ಎಂದಿರುವ ಬೈರತಿ ಸುರೇಶ್ ದಲಿತ CM ಚರ್ಚೆ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರ ಜನಾಂಗದ ಪರ ಹಕ್ಕು ಕೇಳಿದ್ರೆ ತಪ್ಪೇನೋ ಎಂದಿದ್ದಾರೆ. ಯಾವತ್ತೂ ಅವರು ನಾನೇ CM ಅಂತ ಹೇಳಿ ಲಾಸ್ಟಲ್ಲಿ ಹೇಳೇ ಇರ್ತಾರೆ, ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ. ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ, ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ DCM ಜೊತೆಗೊಂಡಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅಂತಲೇ ಚೀಫ್ ಮಿನಿಸ್ಟರ್ ಹೇಳಿರೋದು. ಯಾವತ್ತು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನೇ ನಾವು ಮಾಡೋದು. ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ, ತಪ್ಪೇನಿದೆ ಕೇಳೋದು. ಎಲ್ಲರೂ ವಸ್ತುತ ಖಾಲಿ ಇದೆ. ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಸರ್. ಎಲ್ಲ ಕ್ಲೈಮ್ ಮಾಡೋದು ತಪ್ಪಿಲ್ಲ. ಮುಂದೆ ನೋಡಿ ಸರ್, ಈಗ ಅವ್ರವ್ರ ಜಾತಿ ಜನಾಂಗಗಳ ಪರವಾಗಿ ದಲಿತರಾಗಲಿ, ಬ್ಯಾಕ್ವರ್ಡ್ಸ್ ಆಗಲಿ, ಮೇಲ್ಜಾತಿಯವರಾಗಲಿ ಎಲ್ಲರೂ ಕೇಳುವಂತ ಹಕ್ಕಿದೆ. ಒಂದ್ ಕಡೆ ಸಚಿವರು ತ್ಯಾಗದ ಮಾತಾಡ್ತಿದ್ರೆ, ಮತ್ತೊಂದೆಡೆ ಶಾಸಕರು ಸಚಿವ ಸ್ಥಾನದ ಆಸೆ ಹೊರಹಾಕಿದ್ದಾರೆ. ಪ್ರಬಲ ಆಕಾಂಕ್ಷಿ ಇದ್ದೀನಿ. ಬಹಳ ಸಂತೋಷ ನಿಮ್ಮಿದ್ರು ಹೇಳಕತ್ತೀರಿ ಅಂದ್ರೆ ನಿಮ್ಮ ಬಾಯಿ ಇರ್ಕಿಲ್ಲ ಹಂಗ ಆಗಲಿ. ಅದು ಕರೆ ಆಗಲಿಲ್ಲ, ಅದನ್ನ ಬಯಸಕತ್ತೀನಿ ನಾನು. ಅಲ್ಲ ಆಗಬಹುದು ಅಂತ ನನ್ನ ನಿರೀಕ್ಷೆ ಇದೆ. ನಾನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡೀನಿ. ಅದಕ್ಕೆ ಹೈಕಮಾಂಡ್ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಮೊನ್ನೆಲ್ಲ ದೆಹಲಿ ಹೋಗಿ ಬಂದಿದ್ದೀವಿ, ನಾವು ಕೇಳಿದ್ದೀವಿ, ನಾವು ಮಂತ್ರಿ ಆಗ್ಬೇಕಂತ ಕೇಳಿದ್ದೀವಿ, ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಅವೆಲ್ಲ ಸಹಜ ಕೇಳ್ತೀವಿ. ಕೊಡೋದು ಬಿಡೋದು ನಮ್ಮ ಹೈಕಮಾಂಡು, ನಮ್ಮ ರಾಜ್ಯ ನಾಯಕರ ತೀರ್ಮಾನ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಆಟ, ಬಿಜೆಪಿ ಕೆಂಡ. ಕಾಂಗ್ರೆಸ್ ಪಾಳೆಯದಲ್ಲಿ ಅಧಿಕಾರಕ್ಕಾಗಿ ಚದುರಂಗದ ಆಟ ನಡೆಯುತ್ತಿದ್ರೆ ವಿಪಕ್ಷ ಬಿಜೆಪಿ ಚಾಟಿ ಬೀಸಿದೆ. ನಿಮ್ಮ ಅಧಿಕಾರದ ದಾಹಕ್ಕೆ ರಾಜ್ಯದ ಅಭಿವೃದ್ಧಿ ಮರೆತಿದ್ದೀರಿ ಅಂತ ನಾಯಕರು ಕೆಂಡ ಕಾರಿದ್ದಾರೆ. ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ. ನವೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಆಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೆ ವಿಶ್ವಾಸ ಇಲ್ಲದೆ ಹೋದ್ರೆ ಶಾಸಕರೇ ಇವತ್ತು ಬೇರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ, ರಾಜ್ಯದಲ್ಲಿ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಮರೆತಿದ್ದಾರೆ. ರೈತರು ಬಡವರ ಬಗ್ಗೆ ಇವತ್ತು ನಿರ್ಲಕ್ಷ್ಯ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಪರಮೇಶ್ವರ್ ಅವರೇ ಹೇಳಿದ್ದಾರೆ ಹೇಳಿಕೆಯನ್ನ, ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಗೊತ್ತಿದ್ದು ಈ ರೀತಿ ಗುಂಪುಗಾರಿಕೆಯಲ್ಲಿ ಆಗ್ತಿರುವಂಥದ್ದು. ಅಧಿಕಾರದ ದಾಹ ಜನರನ್ನ ಇವತ್ತು ಬಲಿಪಶುವಾಗಿ ಮಾಡಿ, ಜನರು ಎಲ್ಲ ರೀತಿ ಸಮಸ್ಯೆ ಎದುರಿಸೋ ರೀತಿಯಲ್ಲಿ ಮಾಡಿ, ಜನರು ಸಂಕಷ್ಟಕ್ಕೆ ಸಿಲುಕಿಸಿ ಇವರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡ್ತಿರುವಂಥದ್ದು. ಒಟ್ನಲ್ಲಿ ನವೆಂಬರ್ನಲ್ಲಿ ಅದ್ಯಾವ ಕ್ರಾಂತಿ ಆಗುತ್ತೋ, ಯಾರ್ಯಾರ ಸೀಟ್ಗೆ ಕೂತು ಎದುರಾಗುತ್ತೋ, ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೋ ಅನ್ನೋದು ಸದ್ಯಕ್ಕಂತೂ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, TV9.
MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.